ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರುವಂತದ್ದು ಇವತ್ತು ಬುಧವಾರ ದಿನನೇ ಅವರಿಗೆ ಪ್ರಮಾಣವಚನ ಎಲ್ಲಾ ಕಾರ್ಯಕರ್ತರು ನನ್ನ ಹೆಸರು ಭೀಷಣ ಕೊಡ್ತೀನಿ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರು, ಸೊಸೈಟಿ ಮಾಜಿ ಅಧ್ಯಕ್ಷರು. ನಾವು ಇವಾಗ ಏನಾಗೈತೆ ಅಂದ್ರೆ, ನಾವು ಸಂಡೂರು ತಾಲೂಕಿನ ನಾವೆಲ್ಲ ಗ್ರಾಮಸ್ಥರು ಸೇರಿದ್ದೀವಿ. ವೇಣುಗೋಪಾಲ, ಕೊಡ್ತೀನಿ, ತಿಮ್ಲಾಪುರದವ್ರು ಎಲ್ಲರೂ. ನಾವು ತುಕಾರಾಮ್ ಸರ್ 4 ಸಲ ಗೆದ್ರು. ಸಿದ್ದರಾಮಯ್ಯ ಸಾಹೇಬರು ಇದರಲ್ಲಿ ನಮಗೆ ಮಂತ್ರಿಗಿರಿ ಸಿಗದಂಗ ಬಹಳ ಅನ್ಯಾಯ ಆಗೈತೆ. ಇವಾಗಾದ್ರೂ DK ಶಿವಕುಮಾರ್ ಸಾಹೇಬರು ಸಮಕ್ಷಮದಲ್ಲಿ ನಮ್ಮನ್ನು ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಕ್ಯಾಬಿನೆಟ್ ಅಲ್ಲಿ ತಗೊಂಡು ಉಸ್ತುವಾರಿ ಮಂತ್ರಿಗಳನ್ನಾಗಿ ಮಾಡ್ಬೇಕಂತೇಳಿ ನನ್ನಲ್ಲಿ ಕಳಕಳಿಯ ಮನವಿ. DK ಶಿವಕುಮಾರ್ ಮುಖ್ಯಮಂತ್ರಿ, ಅವರು ನಮ್ಮ ಪಾರ್ಟಿಯಲ್ಲೇ ಕಾಂಗ್ರೆಸ್ ಪೂರ್ತಿ ಸೀನಿಯರ್ ಲೀಡರು. ಕಷ್ಟಪಟ್ಟದಕ್ಕೆ ಇವತ್ತು ಆ ದುರ್ಗಮ್ಮ ದೇವರ ಅನುಕಂಪೆಯಿಂದ ಅವ್ರು ದುಡ್ದವ್ರಿಗೆ ಕೂಲಿ ಸಿಕ್ಕಂಗ ನಮ್ಮ ಹಳೆ ಕನಸು ಈಡೇರೋದಂತೆ ಭಾಷೆ ಯಾವತ್ತೂ ಆಗ್ಬೇಕಾಯ್ತು. ಅದು ಅವತ್ತು ಇವತ್ತು 2026ರಲ್ಲಿ ಅವ್ರ ಕನಸು ಈಡೇರ್ತದಂತೇಳಿ ನಮ್ಮ ಆಸೆ ಐತೆ. 2 ವರ್ಷ ಪೂರೈಸ್ತಾರಂತ ನಮ್ಗೆ ನಂಬಿಕೆ ಐತೆ. ವಿರೋಧ ಪಕ್ಷದವರು ಅವ್ರು ಬಂದ್ರೆ 28ಕ್ಕೆ ಸೋಲ್ತಾರಂತ ವಿರೋಧ ಪಕ್ಷದವರು ಅಂತಾರೆ. 28ಕ್ಕೆ 140ರಿಂದ 150 ಸೀಟ್ ಒಂದು ಕೂಡ ಕಡಿಮೆ ಬರ್ದಂಗೆ ಬರ್ತಾವ. ನಮ್ಮ ಡಿಸ್ಟಿಕ್ ನಲ್ಲಿ 8 ಸೀಟ್ ಬರ್ತಾವ, ಒಂದು ಕೂಡ ಕಡಿಮೆ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ಗೆ ಈಗ ಬಳ್ಳಾರಿ ಭದ್ರಕೋಟೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ಸಿಟಿಗೆ ನಮ್ಮ ಆಂಜನೇಯ ಸಾರ್ ಅವ್ರಿಗೆ ಟಿಕೆಟ್ ಬರ್ತದೆ ಅಂತ ನನ್ನ ನಂಬಿಕೆ ಐತೆ. ಅವ್ರ ಸಮಕ್ಷಮದಾಗೆ ನಾವು ಕಾಂಗ್ರೆಸ್ ಬಾವುಟ ಆರಿಸೋದೇ ನಂಬಿಕೆ ಐತೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇವತ್ತಿನ CLP ಅನೌನ್ಸ್ ಮಾಡಿದ್ದಾರೆ. ನಮ್ಮ ನೆಚ್ಚಿನ DK ಶಿವಕುಮಾರ್ ಸಾಹೇಬರು ಪಕ್ಷದಲ್ಲಿ ಹಂತವಾಗಿ ಯೂತ್ ಕಾಂಗ್ರೆಸ್ ಇಂದ NSA ಇಂದ ಬ್ಲಾಕ್ ಮಟ್ಟದಿಂದ ಇವತ್ತೇನು ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಸಂತೋಷದ ವಿಷಯ ಇತ್ತು. ರಾಜ್ಯ ತುಂಬಾ DK ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಇತ್ತು. ಬಳ್ಳಾರಿ ಸಹ ಒಂದು ಉದ್ಯಮದಿಂದ ಆಲೋಚನೆ ಮಾಡ್ತಾ ಇದ್ವಿ. ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ನಡೆದಿವಿ. ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ DK ಶಿವಕುಮಾರ್ ಸಾಹೇಬರು MLA ಇಂದ ಹಿಡಿದು ಮಿನಿಸ್ಟ್ರು ಮತ್ತೆ ಎಲ್ಲ ಆಗಿದ್ದಕ್ಕೆ ನಮ್ಮ ಬಳ್ಳಾರಿಯಾಗ ಇಡೀ ಕರ್ನಾಟಕನಾಗ ನಮ್ಗೆ ಒಂದು ಹಬ್ಬ ಮಾಡ್ತಾ ಇದ್ವಿ ನಾವು CM ಆಗಿದ್ದಕ್ಕೆ. ಅದಕ್ಕೆ ನಮ್ಮ CM ಆಗಿದ್ದಕ್ಕೆ DK ಶಿವಕುಮಾರ್ ಇಂದ ಸಾಹೇಬರಿಂದ ಹಿಡಿದು ಎಲ್ಲರಿಗೂ ಇವತ್ತು ಸಂತೋಷ ವಿಷಯ. ಅದಕ್ಕೆ ನಮ್ಮ ಮಂತ್ರಿಪೂರ್ತಿಯಿಂದ ಎಲ್ಲ ಅಭಿನಂದನೆ ಕೋರ್ತಾ ಇದ್ವಿ. ಧನ್ಯವಾದಗಳು.